ನಮಸ್ಕಾರ ಎಲ್ರಿಗೂ. ದಿನಾಂಕ 28/7/2026 ಮಂಗಳವಾರ ಸಂಜೆ 6:30ಕ್ಕೆ ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ದಿನಾಂಕ 29/7/2026 ಬುಧವಾರ ರಾತ್ರಿ 8 ಗಂಟೆಗೆ ಹುಣ್ಣಿಮೆ ಮುಕ್ತಾಯವಾಗುತ್ತೆ. ಈ ಹುಣ್ಣಿಮೆನ ಆಷಾಢ ಮಾಸದ ಪವಿತ್ರ ಹುಣ್ಣಿಮೆ ಅಂತಲೇ ಹೇಳಲಾಗುತ್ತೆ. ಸತ್ಯನಾರಾಯಣ ಪೂಜೆ ಮಾಡೋರು ರಾತ್ರಿಯಿಂದನೇ ಮಾಡ್ಬೋದು, ಅಂದರೆ ಮಂಗಳವಾರ ರಾತ್ರಿಯಿಂದನೇ ಮಾಡ್ಬೋದು, ಇಲ್ಲಾಂದರೆ ಬುಧವಾರ ರಾತ್ರಿನೂ ಮಾಡ್ಕೋಬೋದು. ಜೊತೆಗೆ ಅವತ್ತಿನ ದಿನವೇ ವಿಶೇಷವಾಗಿ ಬುಧವಾರ ಗುರು ಪೌರ್ಣಮಿ ಇರೋದ್ರಿಂದ ಇದನ್ನು ವ್ಯಾಸ ಪೌರ್ಣಿಮಾ ಅಂತಲೂ ಕರೀತಾರೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನಿಮಗೆ ಹತ್ತಿರದಲ್ಲಿರೋ ಶ್ರೀ ಗುರು ರಾಘವೇಂದ್ರ ಮಠಕ್ಕೋ ಅಥವಾ ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದರೆ ತುಂಬ ಒಳ್ಳೆಯದು. ನಿಮಗೇನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಯಾರಾದರೂ ಪುರೋಹಿತರಿದ್ದರೆ ಅವರ ಆಶೀರ್ವಾದನೂ ಪಡ್ಕೋಬೋದು. ಇಲ್ಲಾಂದರೆ ನಿಮಗೆ ವಿದ್ಯೆ ಕಲಿಸ್ಕೊಟ್ಟ ಗುರುಗಳ ಆಶೀರ್ವಾದನಾದರೂ ಪಡ್ಕೋಬೋದು. ನಮಸ್ಕಾರ ಮಾಡಿಕೊಂಡು ಯಾವುದಾದ್ರೂ ಒಂದು ಸಿಹಿ ತಿಂಡಿನ ಕೊಟ್ಟು ಆಶೀರ್ವಾದ ಪಡ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಗುರುವಿನ ಆಶೀರ್ವಾದ ಇರಲೇಬೇಕು. ಆವಾಗಲೇ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ. ಗುರುವಿನ ಅನುಗ್ರಹ ಇತ್ತು ಅಂತಂದರೆ ನಮಗೆ ಯಾವುದೇ ರೀತಿ ಸೋಲು ಇರೋದಿಲ್ಲ ಜೀವನದಲ್ಲಿ. ಅದೇ ರೀತಿ ನಾವು ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂದರೆ ಗುರುವಿನ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ದಯಮಾಡಿ ಎಲ್ಲರೂ ಸಹ ಈ ಹುಣ್ಣಿಮೆ ದಿನ ಗುರುವಿನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಏನೇ ತೊಂದರೆಗಳಿದ್ರೂ ವಿಪತ್ತುಗಳಿದ್ರೂ ಅದೆಲ್ಲ ಬಗೆಹರಿಯುತ್ತೆ. ಯಾರಿಗೆಲ್ಲ ಶುಭ ಕಾರ್ಯಗಳು ನಡಿಬೇಕು ಮನೆಯಲ್ಲಿ ಅವರೆಲ್ಲರಿಗೂ ಸಹ ಶುಭ ಕಾರ್ಯಗಳಿಗಾಗಿ ಗುರುವಿನ ಆಶೀರ್ವಾದ ತಗೊಳ್ಳಿ. ಯಾಕಂದರೆ ರಾಯರ ಅನುಗ್ರಹ ಪ್ರಾಪ್ತಿ ಆಯಿತು ಅಂದರೆ ನಮಗೆ ಯಾವತ್ತೂ ಸೋಲು ಅನ್ನೋದೇ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಮತ್ತು ಆವತ್ತಿನ ದಿನ ನಿಮಗೇನಾದರೂ ಸಾಧ್ಯವಾದರೆ ಈ ಚಿಕ್ಕ ಶ್ಲೋಕನ ಒಂದು ಸತಿನಾದರೂ ಹೇಳ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭವಾಗಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ಹಾಗೂ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.